ಸೌಮ್ಯ ಸರ್, ಒಳಗಡೆ ಹೋಗೋಕೆ 15 ನಿಮಿಷ ಬೇಕು. ಆಯ್ತು ಸರ್. ನನ್ನ ಕೆಲಸ ಮಾಡಿ ಮುಗಿಸೋಕೆ 10 ನಿಮಿಷ ಬೇಕು. ಬರೋಕೆ 15 ನಿಮಿಷ ಬೇಕು. ಓಕೆ ಸರ್. ಅಷ್ಟರಲ್ಲಿ ಗಾರ್ಡನ್ ರೆಡಿ ಮಾಡಿಟ್ಕೋ. ಸರಿ ಸರ್. ಹೇಮಂತ್ಕ ಎಲ್ಲಿ ಹೋಗ್ತಿದ್ಯಾ? ರಾತ್ರಿ ಎಲ್ಲ ಕೆಮ್ಮಿ ಜೀವ ಹೋಗ್ತಿದೆ. ಔಟ್ ಪೇಷಂಟ್ ಎಲ್ಲಿದೆ ಹೇಳ್ತೀರಾ? ನಿಂದೊಳೆ ರಾಮಾಯಣ ಆಯ್ತಲ್ಲ, ಹೋಗ. ಇಷ್ಟೊಂದು ಜನ ಪೊಲೀಸ್ ನಿನಗೆ ಯಾಕೆ ಗೌರ್ನರ್ ಬರ್ತಾರೆ ಅಂತ ಹೋಗ. ಯಾಕಡೆ ಏನೋ ಅವ್ರಿಗೂ ಗೂರ್ಲಿರ್ಬೇಕು. Identity, please. Thank you. Good night, sir. Sir, ಇದು 5ನೇ ನಂಬರ್ ಆಗುತ್ತೆ ಅಲ್ಲ? ರಾಧಾ, ನೀನು ನನ್ನ ಬಾಳ್ನಲ್ಲಿ ಬಂದ್ಮೇಲೆ ನಾನು ಮಾಡ್ತಾ ಇದ್ದ ಕೊಲೆ, ಸುಲಿಗೆ, ಅಪರಾಧ, ನನ್ನ ಎಲ್ಲಾ ನಡತೆಗಳಿಗೂ ಒಂದು ಮುಕ್ತಾಯ ಹಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನ್ ಹಾಗೆ ಮಾಡೋಕ್ ಬಿಡದೆ ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿಲ್ಲ ರಾಧಾ. ನೀನ್ ಮಾತಾಡ್ಕೊಡ್ತು. ಐ ಆಮ್ ಸಾರಿ. ವೆಲ್ ಡನ್ ಮಿಸ್ಟರ್ ರಾಜಾ, ವೆಲ್ ಡನ್. ಇಷ್ಟು ದಿನ ನೀನು ಮಾಡಿದ ಕೊಲೆಗಳಿಗೆ ನಮ್ಮ ಹತ್ರ ಎವಿಡೆನ್ಸ್ ಆಗಲಿ ಐ ವಿಟ್ನೆಸ್ ಆಗಲಿ ಇರಲಿಲ್ಲ. ನಿನಗೊಂದು ವಿಷಯ ಗೊತ್ತಾ? ಕೊಲೆಗಾರ ನಮ್ಮ ಹತ್ರ ಸಿಕ್ಕಾಕೊಂಡ್ರೆ ಅವನು ಹೇಗೆಲ್ಲ ಕೊಲೆ ಮಾಡ್ದ ಅಂತ ನಾವು ಅವನ ಹತ್ರ ಟ್ರಯಲ್ ಮಾಡಿಸಿ ನೋಡ್ತೀವಿ. ಇದರಿಂದ ನಮಗೆ ಎಷ್ಟೋ ಎವಿಡೆನ್ಸ್ ಸಿಗಬಹುದು. ಇಷ್ಟು ದಿನ ನೀನು ಮಾಡಿದ ಕೊಲೆಗಳಿಗೆ ಇದೊಂದು ಟ್ರಯಲ್. ವೆರಿ ಗುಡ್, ವೆರಿ ಗುಡ್. ಮಿಸ್ಟರ್ ರಾಜಾ, ನಿನ್ನ ಮಿಸಸ್ ಐ ಮೀನ್ ರಾಧಾ ಯಾವಾಗ್ಲೂ ಸತ್ತು ಹೋದ್ರು. ಸತ್ತು ಶವನ ಇಟ್ಕೊಂಡು ಇದು ನಾವಾಡಿದ ನಾಟಕ. ವೆಲ್ ಡನ್, ವೆಲ್ ಡನ್. ನಿನ್ನ ಎಲ್ಲ ಚಟುವಟಿಕೆಗಳನ್ನ ನಿನಗೆ ಗೊತ್ತಿಲ್ಲದ ಹಾಗೆ ಆ ವಿಡಿಯೋ ಕ್ಯಾಮೆರಾ ಸೆರೆ ಹಿಡಿದಿದೆ. ಫ್ಯಾಂಟಾಸ್ಟಿಕ್.
ಫ್ಯಾಂಟಾಸ್ಟಿಕ್. ಮಿಸ್ಟರ್ ಶಂಕರ್, ನಾನು ನಿಮ್ಮನ್ನೊಂದು ವಿಷಯ ಕೇಳಬೇಕು. ನನ್ನ ರಾಧಾ ನಿಜವಾಗ್ಲೂ ನನ್ನ ಹಿಡ್ಕೊಳಕ್ಕೆ ಆಸೆ ಪಟ್ಲ? ಹಿಡ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ. ಆದ್ರೆ ಈ ರಾಧಾ ನಮ್ಮ ದೇಶದ ಮಣ್ಣಲ್ಲಿ ಹುಟ್ಟಿದವಳು. ತನ್ನ ಗಂಡನ ಹಿಡ್ಕೊಟ್ಟು ಹೆಂಡತಿ ಬದುಕೋದು ಧರ್ಮ ಅಲ್ಲ. ಅವಳು ಆ ಧರ್ಮದ ಮುಂದೆ ಅವಳ ಕರ್ತವ್ಯ ಸೋತೋಯ್ತು. ಅದಕ್ಕೆ ಅವಳು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಲು. ನಿಮ್ ದೃಷ್ಟಿಲಿ ಅವರೊಬ್ಬ ಕೊಲೆಗಾರ, ದರೋಡೆಕೋರನೇ ಇರಬಹುದು. ಆದ್ರೆ ನನ್ನ ದೃಷ್ಟಿಲಿ ಅವರೊಬ್ಬ ನಿಯತ್ತಿರೋ ಮನುಷ್ಯ. ಅದಕ್ಕೆ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ. ರಾಧಾ, ಎಂಥ ಕೆಲಸ ಮಾಡಿಬಿಟ್ಟೆ ರಾಧಾ. ನನ್ಗೆಂಥ ಅನ್ಯಾಯ ಮಾಡಿಬಿಟ್ಟೆ. ರಾಜ, ಈಗ್ಲಾದ್ರೂ ಈ ಶಂಕರ್ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಯ್ತು ತಾನೆ? ಲುಕ್, ಡೋಂಟ್ ಎವರ್ ಟ್ರೈ ಟು ಎಸ್ಕೇಪ್. ಎಸ್, ಐ ಅಗ್ರಿ. ಶಂಕರ್ ತುಂಬಾ ಬುದ್ಧಿವಂತ. ಆದ್ರೆ ಈ ರಾಜ ಶಂಕರ್ಗಿಂತ ಬುದ್ಧಿವಂತ ಅನ್ನೋ ವಿಷಯ ಶಂಕರ್ ಗೊತ್ತಿಲ್ವೇ? ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ನೀವ್ಯಾರೂ ನನ್ನ ಜೀವ ಸಹಿತ ಹಿಡಿಯೋಕ್ ಸಾಧ್ಯ ಇಲ್ಲ. ನಾನಿಲ್ಲಿಂದ ತಪ್ಪಿಸ್ಕೋತೀನಿ. ಐ ಆಮ್ ಗೋಯಿಂಗ್ ಟು ಎಸ್ಕೇಪ್. ಬಿಫೋರ್ ದಟ್ ಐ ವಾಂಟ್ ಟು ಕನ್ಫೆಸ್ ಎವ್ರಿಥಿಂಗ್. ಮೇ ಐ ಹ್ಯಾವ್ ಎ ಸಿಗರೇಟ್ ಪ್ಲೀಸ್? ಥ್ಯಾಂಕ್ ಯು. ಮಿಸ್ಟರ್ ಶಂಕರ್, ಈ ಸಿಗರೇಟ್ ಸೇದ್ ಮುಗಿಸೋಕೆ ಎಷ್ಟು ನಿಮಿಷ ಆಗುತ್ತೆ? 3 ನಿಮಿಷ? ಈ 3 ನಿಮಿಷದಲ್ಲಿ ಈ ರಾಜ ಇಲ್ಲಿಂದ ತಪ್ಪಿಸ್ಕೋತಾನೆ. ಬಿ ರೆಡಿ, ಬಿ ಅಲರ್ಟ್. ವೆಲ್, ಕಮಿಂಗ್ ಟು ದ ಪಾಯಿಂಟ್. ಈ ರಾಜ ಯಾಕೆ ಹೀಗಾದ? ಅವನು ಹೀಗಾಗೋದಕ್ಕೆ ಕಾರಣ ಏನು ಅಂತ ಎಷ್ಟೋ ಸಲ ನಾನೇ ಪ್ರಶ್ನೆ ಕೇಳ್ಕೊಂಡೆ. ಓದಿ ವಿದ್ಯಾವಂತನಾಗಿದ್ದ ನನಗೂ ಈ ಸಮಾಜದಲ್ಲಿ ಒಂದು ಗೌರವವಾದ ಕೆಲಸ ಸಿಕ್ಕಿದ್ರೆ ನಾನು ನಿಮ್ಮ ಹಾಗೆ DSPನೋ, ಮ್ಯಾಜಿಸ್ಟ್ರೇಟೋ, ಡಾಕ್ಟ್ರೋ, ಇಂಜಿನಿಯರೋ ಆಗಿರ್ತಿದ್ದೆ. ಯಾಕೆ? ಒಂದು ಕಣಜ ಒಂದು ಹುಳುನ ಕುಕ್ಕಿ ಕುಕ್ಕಿ ಇನ್ನೊಂದು ಕಣಜ ಮಾಡಿಕೊಂಡು ಹೇಗೆ ತನ್ನ ಗುಂಪಿಗೆ ಸೇರಿಸ್ಕೊಳ್ಳುತ್ತೋ ಅದೇ ರೀತಿ ಈ ಸಮಾಜ ನನ್ನ ಚುಚ್ಚಿ ಚುಚ್ಚಿ ಇವತ್ತು ನನ್ನ ಈ ಸ್ಥಿತಿಗೆ ತಂತು. ಮಿಸ್ಟರ್ ಶಂಕರ್, ನೀವು ಈ ರಾಜನ್ ಹಿಡಿಬಹುದು. ಆದ್ರೆ ಪ್ರತಿ ವರ್ಷ ಓದಿ ಡಿಗ್ರಿ ತಗೊಳ್ಳೋ ಒಬ್ಬೊಬ್ಬ ಡಿಗ್ರಿ ಹೋಲ್ಡರು ಒಬ್ಬೊಬ್ಬ ರಾಜ ಆದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡೋಕ್ ಸಾಧ್ಯ? ಎಷ್ಟು ಜನ ರಾಜನ ಅಂತ ನೀವು ಹಿಡಿತೀರಾ? ಎಷ್ಟು ಜನ ರಾಜ ನೀವು ಸುಧಾರಿಸ್ತೀರಾ? ಆಫ್ಟರ್ ಆಲ್ ನಮ್ಮ ದೇಶದಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಚಿಕ್ಕ ಬಿಂದು, ಎ ಸ್ಮಾಲ್ ಡಾಟ್. ಯಾವುದೇ ಮನುಷ್ಯ ಅಪರಾಧಿಯಾಗಿ ಹುಟ್ಟೋಕ್ ಸಾಧ್ಯ ಇಲ್ಲ. ಅವನ್ ಬೆಳ್ಕೊಂಬರೋ ರೀತಿ, ಪರಿಸರ, ಪರಿಸ್ಥಿತಿ, ಈ ಸಮಾಜ ಅವನ ಅಪರಾಧಿನಾಗಿ ಮಾಡುತ್ತೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, circumstances makes them a criminal. ಶಂಕರ್, ನನ್ನ ಸಿಗರೆಟ್ ಮುಗಿತಾ ಇದೆ. ಐ ಆಮ್ ಗೋಯಿಂಗ್ ಟು ಎಸ್ಕೇಪ್. ಬಿ ರೆಡಿ. Come on, follow me. Come on.
ಕಡೆ ಬನ್ನಿ ಸರ್. ಸರ್ ನಾನು ಡ್ರೈವ್ ಮಾಡ್ತೀನಿ ಸರ್. ಸೌಮ್ಯ ಸೌಮ್ಯ ಏನ್ ಸರ್? ಪೊಲೀಸ್ ನಾನು ಫಾಲೋ ಮಾಡ್ತಿದ್ದಾರೆ. ನಾನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನೋಡು ಆ ಬ್ರೀಫ್ ಕೇಸ್ ತಗೋ. ಏನ್ ಸರ್? ತಗೊಂಡು ಏನ್ ಸರ್? ಜಂಪ್ ಮಾಡಿ ತಪ್ಪಿಸ್ಕೋ. ಸರ್ ನಿಮ್ಮ ಈ ಸ್ಥಿತಿಲಿ ಬೇಡ ಸರ್. ಸೌಮ್ಯ ಬೇಡ ಸರ್. ಸರ್ ಮಾತಾಡೋಕ್ ಸಮಯ ಇಲ್ಲ. ನನ್ ಮಾತು ಕೇಳು. ಆ ಬ್ರೀಫ್ ಕೇಸ್ ತಗೊಂಡು ಇಲ್ಲ ಸರ್. ತಪ್ಪಿಸ್ಕೋ. ಖಂಡಿತವಾಗ್ಲೂ ಹೋಗಲ್ಲ ಸರ್. ಸಮಯ ಇಲ್ಲ ಸರ್. ಸಮಯ ಇಲ್ಲ ಸರ್. ಯು ರಾಸ್ಕಲ್, ತಗೊಳ ಬ್ರೀಫ್ ಕೇಸ್ನ. ತಗೋ ತಗೋ. ಜಂಪ್ ಮಾಡು. ಐ ಸೆಡ್ ಜಂಪ್. ಐ ಸೆಡ್ ಜಂಪ್. ಹರಿಯ. Mother, ma. ಇದ್ದಷ್ಟು ದಿನ ಅವನು ಅಪರಾಧಿಯಾಗೇ ಇದ್ದ. ಲೆಟ್ ಹಿಮ್ ಡೈ ಪೀಸ್ಫುಲಿ. ಅಮ್ಮ, ನನಗೆ ತಿಳಿದೋ ತಿಳಿದೇನೋ ಮಾಡಿರೋ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಾಯಿ. ಅಮ್ಮ, ನನ್ನ ಜೀವನದಲ್ಲಿ ನನಗಾದಂತ ಅನ್ಯಾಯಗಳು ಈ ಡಿಸೆಂಬರ್ 31ಕ್ಕೆ ನನ್ನ ಜೊತೆನೆ ಕೊನೆಯಾಗಬೇಕು. ಹುಟ್ಟೋ ಹೊಸ ವರ್ಷದಲ್ಲಿ ನಮ್ಮ ಜನ ಸದಾಕಾಲ ಶುಭೋದಯದ ನಾಂದಿ ಹಾಡೋ ಹಾಗೆ ಮಾಡು ತಾಯಿ.